ಹಾಯ್ ಫ್ರೆಂಡ್ಸ್, ಮಸ್ಮಗ.comಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇಂಡಿಯನ್ ಐಡಲ್ ಸೀಸನ್ 14 ನೋಡ್ತಾ ಇರೋರಿಗೆ ಮೇನುಕಾ ಪೌದೇಲ್ ಅನ್ನುವಂತಹ ಹೆಸರು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ನೇಪಾಳದ ಝಾಪಾ ಅನ್ನೋ ಪುಟ್ಟ ಜಿಲ್ಲೆಯಿಂದ ಬಂದು ಇಂಡಿಯನ್ ಐಡಲ್ನಂತಹ ಸಂಗೀತದ ದೊಡ್ಡ ರಿಯಾಲಿಟಿ ಶೋನಲ್ಲಿ ಶೈನ್ ಆಗ್ತಾ ಇರುವಂತಹ 25 ವರ್ಷದ ಮೇನುಕಾ ಪೌದೇಲ್ ಸದ್ಯದ ಇಂಟರ್ನೆಟ್ ಸೆನ್ಸೇಷನ್ ಅಂತಾನೆ ಹೇಳ್ಬೋದು. ಈಚೆಗೆ 2-3 ದಿನದಿಂದ ಇವರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದು ಕೂಡ ನಿಮ್ಮ ಗಮನಕ್ಕೆ ಬಂದಿರಬಹುದು. ಸ್ನೇಹಿತರೆ, ಹುಟ್ಟಿನಿಂದ ಅಂಧರಾಗಿರುವಂತಹ ಮೇನುಕಾ ಪೌದೇಲ್ ಅವರಿಗೆ ಸಂಗೀತದ ಬಗ್ಗೆ ವಿಪರೀತವಾದಂತಹ ಒಲವು, ಹಾಗೆಯೇ ಹಾಡಲೇಬೇಕು ಎನ್ನುವಂತಹ ಹಠ. ಅವರ ಹಠಕ್ಕೆ, ಅವರ ಪ್ಯಾಷನ್ಗೆ ಅಂಧತ್ವ ಅಡ್ಡಿ ಆಗಲೇ ಇಲ್ಲ. ಹಲವಾರು ಕಷ್ಟಗಳನ್ನು ದಾಟಿ ಈಗ ಇಂಡಿಯನ್ ಐಡಲ್ನಲ್ಲಿ ಅವರು ಮಿಂಚ್ತಾ ಇದ್ದಾರೆ. ಈಗ ತಮ್ಮ ಸಿಂಗಿಂಗ್ ಟ್ಯಾಲೆಂಟ್ಗೆ ತಕ್ಕುದಾದಂತಹ ಒಂದು ದೊಡ್ಡ ಅವಕಾಶವನ್ನು ಕೂಡ ಅವರು ಗಿಟ್ಟಿಸ್ಕೊಂಡಿದ್ದಾರೆ. ಬಹು ನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾದ ಹಾಡಿಗೆ ಮೇನುಕಾ ಪೌದೇಲ್ ದನಿಯಾಗಿದ್ದಾರೆ. ಈ ಅವಕಾಶವನ್ನು ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡದ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರು. ಎಸ್ ಸ್ನೇಹಿತರೆ, ನೀವು ಕೇಳಿದ್ದು ಸತ್ಯನೇ. ಆದರೆ ಇದನ್ನು ಕೇಳಿದ ತಕ್ಷಣ ನಿಮ್ಮ ಮನದಲ್ಲಿ ಸಾಕಷ್ಟು ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ ಅಂತ ನನಗೆ ಗೊತ್ತು. ಇಂಡಿಯನ್ ಐಡಲ್ ಸಿಂಗರ್ಗೂ ನಮ್ಮ ರವಿ ಬಸ್ರೂರ್ಗೂ ಎಲ್ಲಿಂದ ಕನೆಕ್ಷನ್ನು? ಮೇನುಕಾ ಪೌದೇಲ್ ಹಾಡಿರುವಂತಹ ಹಾಡಾದರೂ ಯಾವುದು? ಆ ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ಯಾವುದು? ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವರದಿಯಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಸ್ ಸ್ನೇಹಿತರೆ, ಈಗ ನೇರವಾಗಿ ನಾನು ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ ಕನ್ನಡದ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರು ರೂರಲ್ ಟ್ಯಾಲೆಂಟ್ಗಳನ್ನ ಹೆಕ್ಕಿ ಅವಕಾಶ ಕೊಡೋದ್ರಲ್ಲಿ ನಿಸ್ಸೀಮರು ಅಂತಾನೆ ಹೇಳ್ಬೋದು. KGF ಸಿನಿಮಾದ ಹಾಡುಗಳ ಮೂಲಕ ಹೆಸರುವಾಸಿಯಾಗಿರುವಂತಹ ಐರಾ ಉಡುಪಿ ಆಗಿರ್ಬೋದು, ಅನನ್ಯ ಭಟ್ ಆಗಿರ್ಬೋದು, ಸುಚೇತಾ ಬಸ್ರೂರ್ ಆಗಿರ್ಬೋದು, ಹೀಗೆ ಬಹಳಷ್ಟು ಹೆಸರುಗಳು ನಮ್ಮ ಕಣ್ಮುಂದೆ ಬರುತ್ತೆ. ಇವರಿಗೆಲ್ಲ ರವಿ ಬಸ್ರೂರ್ ಅವರೇ ಅವಕಾಶ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ KGFನಲ್ಲಿ ಕನ್ನಡ ವರ್ಷನ್ ಹಾಡಿದಂತಹ ಕನ್ನಡದ ಗಾಯಕರನ್ನೇ ಬೇರೆ ಭಾಷೆಗಳಲ್ಲೂ ಕೂಡ ರವಿ ಬಸ್ರೂರ್ ಹಾಡಿಸಿದ್ದಾರೆ. ಸದ್ಯಕ್ಕೆ ರವಿ ಬಸ್ರೂರ್ ಅವರ ಗರಡಿಗೆ ಹೊಸ ಸೇರ್ಪಡೆ ಅಂತಂದ್ರೆ ಅದು ನೇಪಾಳದ ಗಾಯಕಿ ಮೇನುಕಾ ಪೌದೇಲ್. ನಿನ್ನೆ ಬಿಡುಗಡೆ ಆಗಿರುವಂತಹ ಸಲಾರ್ ಸಿನಿಮಾದ ಸೂರಜ್ ಹಿ ಚಾವ್ ಭಾಂಕೆ ಹಾಡಿಗೆ ಮೇನುಕಾ ಪೌದೇಲ್ ದನಿಯಾಗಿದ್ದಾರೆ. ಸದ್ಯಕ್ಕೆ ಇಂಡಿಯನ್ ಐಡಲ್ 14ರ ಸ್ಟಾರ್ ಸಿಂಗರ್ ಆಗಿರುವಂತಹ ಮೇನುಕಾ ಪೌದೇಲ್ ರವೀರ್ ಬಸ್ರೂರ್ ಕೊಟ್ಟಿರುವಂತಹ ಅವಕಾಶಕ್ಕೆ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಧನ್ಯವಾದಗಳನ್ನು ಅರ್ಪಿಸಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕೊಂಡಿದ್ದಾರೆ. ಥ್ಯಾಂಕ್ಸ್ ಫಾರ್ ದ ಗೋಲ್ಡನ್ ಆಪರ್ಚುನಿಟಿ ರವಿ ಬಸ್ರೂರ್ ಸರ್ ಅಂತ ಅವರು ಬರ್ಕೊಂಡಿದ್ದಾರೆ. ಸಲಾರ್ ಸಿನಿಮಾದ ಹಿಂದಿ ವರ್ಷನ್ನ ಈ ಒಂದು ಹಾಡು ಬಿಡುಗಡೆಯಾದ 20 ಗಂಟೆಗಳಲ್ಲಿ 20 ಲಕ್ಷ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಪ್ರೇಕ್ಷಕರಿಂದ ಮೇನುಕಾ ಪೌದೇಲ್ ಅವರ ಗಾಯನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಸೊ ಸ್ನೇಹಿತರೆ, ಈಗ ಈ ಮೇನುಕಾ ಪೌದೇಲ್ ಎನ್ನುವಂತಹ ಅಂಧ ಗಾಯಕಿಯ ಬಗ್ಗೆ, ಅವರ ಹಿನ್ನೆಲೆಯ ಬಗ್ಗೆ ಬ್ರೀಫ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ನೇಪಾಳದ ಝಾಪಾ ಜಿಲ್ಲೆಗೆ ಸೇರಿದ ಮೇನುಕಾ ಪೌದೇಲ್ ಹುಟ್ಟಿನಿಂದ ಅಂಧರು. ಕೇವಲ ಹಾಡುಗಳನ್ನ ಕೇಳ್ಕೊಂಡೇನೆ ಸಂಗೀತವನ್ನ ಕಲ್ತ್ಕೊಂಡವರು. ಕಣ್ಣೇ ಕಾಣದ ನ್ಯೂನ್ಯತೆ ಇದ್ರೂ ಕೂಡ ಮೇನುಕಾ ಪೌದೇಲ್ ಅವರಿಗೆ ತಮ್ಮ ಸಂಗೀತದ ಬಗೆಗಿನ ಪ್ಯಾಷನ್ ಕಡಿಮೆ ಆಗಲೇ ಇಲ್ಲ. ಅವರಲ್ಲಿ ಇರುವಂತಹ ಅದ್ಭುತವಾದಂತಹ ಗಾಯಕಿಗೆ, ಅದ್ಭುತವಾದಂತಹ ದನಿಗೆ ಸೂಕ್ತ ವೇದಿಕೆ ಅಂತ ಸಿಕ್ಕಿದ್ದು 2018ರಲ್ಲಿ ನೇಪಾಳ್ ಟಿವಿಯ ನೇಪಾಳ್ ಐಡಲ್ ಅನ್ನುವಂತಹ ರಿಯಾಲಿಟಿ ಶೋನಲ್ಲಿ ಅವರಿಗೆ ಅವಕಾಶ ಸಿಕ್ತು. ಈ ಒಂದು ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ ಅವರು ವಿನ್ ಆದ್ರು. ನಂತರ ಜಿ ಟಿವಿಯ ಹೆಸರಾಂತ ಶೋ ಆಗಿರುವಂತಹ ಸರೆಗಮಪ ಶೋನಲ್ಲಿ ಕೂಡ ಇವರಿಗೆ ಹಾಡುವಂತಹ ಅವಕಾಶ ಸಿಕ್ತು. ಅಲ್ಲಿ ಅವರು ಕೊಟ್ಟಂತಹ ಪರ್ಫಾರ್ಮೆನ್ಸ್ ಅವರನ್ನ ಇವಾಗ ಇಂಡಿಯನ್ ಐಡಲ್ 14ಕ್ಕೆ ಕಾಲಿಡೋ ತರ ಮಾಡಿದೆ. ವಿಶಾಲ್ ದದ್ಲಾನಿ, ಶ್ರೇಯಾ ಘೋಷಾಲ್ರಂತಹ ಘಟಾನುಘಟಿ ಜಡ್ಜ್ಗಳೇ ಇವರ ಸೊಗಸಾದ ದನಿಗೆ ಮನಸಾರೆ ಮೆಚ್ಚಿ ಕಣ್ಣೀರು ಹಾಕಿದ್ದಾರೆ. ನಟ ರಣಬೀರ್ ಕಪೂರ್ ಅವರು ಇವರ ಹಾಡನ್ನ ಕೇಳಿ ವೇದಿಕೆ ಮೇಲೆ ಇವರ ಕಾಲಿಗೆ ಬಿದ್ದದ್ದು ಇನ್ನೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಇದೆ. ಇಂಡಿಯನ್ ಐಡಲ್ 14ರ ಆಡಿಷನ್ ನಲ್ಲೇ ಗೋಲ್ಡನ್ ಮೈಕ್ ಅನ್ನ ಪಡೆದು ಟಾಪ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ ಮೇನುಕಾ ಪೌದೇಲ್ ಸ್ಟಾರ್ ಸಿಂಗರ್ ಆಗಿ ಹೊರಹೊಮ್ತಾ ಇರುವಂತಹ ಪರಿಸ್ಥಿತಿ ಇರುವಾಗಲೇ ತಮ್ಮ ಪ್ರತಿಭೆಯನ್ನ ದೊಡ್ಡ ಮಟ್ಟದಲ್ಲಿ ಪ್ರಸ್ತುತಪಡಿಸುವಂತಹ ಒಂದು ದೊಡ್ಡ ವೇದಿಕೆಯನ್ನ ನಮ್ಮ ಕನ್ನಡದ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಸೃಷ್ಟಿಸಿಕೊಟ್ಟಿದ್ದಾರೆ. ಸಲಾರ್ ಸಿನಿಮಾದ ಈ ಹಾಡಿನ ಮೂಲಕ ಸಂಗೀತ ಪ್ರಿಯರ ಮನಸ್ಸನ್ನ ಮೇನುಕಾ ಪೌದೇಲ್ ಗೆಲ್ತಾ ಇದ್ದಾರೆ. ಸ್ನೇಹಿತರೆ, ಇದಲ್ವಾ ಒಂದು ಇನ್ಸ್ಪಿರೇಷನಲ್ ಸ್ಟೋರಿ ಅಂತಂದ್ರೆ, ಇದಲ್ವಾ ಒಂದು ಸಾಧನೆ ಅಂತಂದ್ರೆ, ಎಲ್ಲ ಸರಿ ಇರೋರೇನೆ ಏನೇನೋ ಸಾಧನೆ ಮಾಡೋದಕ್ಕಾಗ್ದೇನೆ ನಮಗೇನೋ ಕೊರತೆ ಇದೆ ಅಂತ ಆ್ಯಕ್ಚುಲಿ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಸೊ ಹುಟ್ಟಿನಿಂದಲೇ ಅಂಧರಾಗಿರುವಂತಹ ಮೇನುಕಾ ಪೌದೇಲ್ ಅವರು ಇಷ್ಟು ಒಂದು ದೊಡ್ಡ ವೇದಿಕೆಯಲ್ಲಿ ಇಷ್ಟು ಒಂದು ದೊಡ್ಡ ಸಿನಿಮಾಗೆ ಹಾಡೋ ರೀತಿ ಆಗ್ತಾರೆ ಅಂತಂದರೆ ಅವರ ಒಂದು ಕನ್ವಿಕ್ಷನ್ ಮತ್ತು ಕಮಿಟ್ಮೆಂಟನ್ನು ನಾವು ಮೆಚ್ಚಲೇಬೇಕು. ಸ್ಫೂರ್ತಿಯನ್ನು ಇಂಥವರಿಂದ ನಾವು ಪಡ್ಕೊಳ್ಳೇಬೇಕು.
ಸ್ನೇಹಿತರೆ, ಈ ಒಂದು ವರದಿ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮೇನುಕಾ ಪೌದೇಲ್ ಅವರ ಗಾಯನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಮ್ಮ ಕನ್ನಡದ ರವಿ ಬಸ್ರೂರವರು ಈ ರೀತಿ ರೂರಲ್ ಟ್ಯಾಲೆಂಟ್ಗಳನ್ನು ಹೆಕ್ಕಿ ತೆಗೆಯೋದ್ರಲ್ಲಿ ಬಹಳನೇ ನಿಸ್ಸೀಮರು, ನಾನು ಆಗಲೇ ಹೇಳಿದಾಗೆ. ಸೊ ಅವರ ಬಗ್ಗೆ ಕೂಡ, ಹಾಗೆಯೇ ಸಲಾರ್ನ ಈ ಒಂದು ಹಾಡಿನ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.